ಸ್ಟಾರ್ಟ್ ಮಾಡೋ. ಇವತ್ತು ಮಳಕುಂಟೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿ ತುಂಬ ವೈಭವದಿಂದ ಮಾಡ್ತಾ ಇದ್ದೀರಾ. ಗ್ರಾಮಸ್ಥರಾಗಿ ಗ್ರಾಮ ಮುಖಂಡರಾಗಿ ಏನು ಹೇಳ್ತೀವಿ? ಇದು ಪ್ರತಿ ವರ್ಷ ಏನು ಮಾಡೋಂಥ ಕೆಲಸ ನಮ್ಮದಿದು. ಇದು 57ನೇ ಪಾಲಕಿ ಬ್ರಹ್ಮರಥೋತ್ಸವ ಮತ್ತು ಪಾಲಕಿ ಉತ್ಸವ. ಇದು ಯಾಕೆಂದರೆ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ನಾವು ಸತತವಾಗಿ ನಾವು ಇದು 57ನೇ ವರ್ಷದ ಸಂಭ್ರಮವನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇದುವರೆಗೂ ಯಾವ ಕೋವಿಡ್ ಬಂದರೂ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಿಲ್ಲಿಸಿಲ್ಲ. ಯಾಕೆಂದರೆ ಒಂದು ಬ್ರಹ್ಮರಥೋತ್ಸವ ಇರ್ಬೋದು, ಮತ್ತು ಒಂದು ಏನು ಕೀಲ್ಕುದುರೆಗಳ ಕಾರ್ಯಕ್ರಮ ಇರ್ಬೋದು, ಒಂದು ಆರ್ಕೆಸ್ಟ್ರಾ, ಸಾಯಂಕಾಲ ಒಂದು 21 ಪಲ್ಲಕ್ಕಿಗಳು ಏನೋ ಒಂದು ವಿಜೃಂಭಣೆಯಿಂದ ಪಲ್ಲಕ್ಕಿಗಳು ಇದು ಸಹ ಬರ್ತಾಯಿದೆ. ಮುತ್ತಿನ ಪಲ್ಲಕ್ಕಿಗಳು, ಹೂವಿನ ಪಲ್ಲಕ್ಕಿಗಳು, ಒಂಥರ ಏನು ಹಲವಾರು ಥರದ ಏನು ಪಲ್ಲಕ್ಕಿಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಹಾಗೆ ಈ ಒಂದು ಬ್ರಹ್ಮರಥೋತ್ಸವ ಬಂದು ನಮ್ಮ ಹಿರಿಯರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಸಾವಿರಾರು ಜನಕ್ಕೆ ಇವತ್ತು ನೋಡ್ರಿ ಇಲ್ಲೆಲ್ಲ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಇದು ಏನು ನಮ್ಮ ಯಾರು ಒಬ್ಬರಿಂದ ಮಾಡ್ತಾ ಇರೋಂಥ ಕೆಲಸ ಅಲ್ಲ. ಇದು ಹಿರಿಯ ಊರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಸಾರ್ವಜನಿಕರು. ಯಾಕೆಂದರೆ ಒಂದು ನಮ್ಮ ಈ ದೇವಸ್ಥಾನ ಮಾಡಬೇಕಾದ್ರೆ 2013ರಲ್ಲಿ ನಾವೊಂದು ಈ ಒಂದು ಜೀರ್ಣೋದ್ಧಾರ ಮಾಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವೈಭವವಾಗಿ ಒಂದು ದೇವಸ್ಥಾನ ಮಾಡಿದ್ದೀವಿ. ಆ ದೇವಸ್ಥಾನ ನಡಿಬೇಕಾದ್ರೆ ನಮ್ಮ ಏನು ನಾನು ಮಾಡೋಕ್ಕಾಗಲ್ಲ, ಮತ್ತು ನಮ್ಮ ತಂದೆಯವರು ಮಾಡೋಕ್ಕಾಗಲ್ಲ, ಮತ್ತು ನಮ್ಮ ಊರ ಗ್ರಾಮಸ್ಥರೇ ಮಾಡೋಕ್ಕಾಗಲ್ಲ. ಇಡೀ ಏನು ಸುತ್ತಮುತ್ತ ಏನು ಜನ ಇದ್ದಾರೆ ಸಾರ್ವಜನಿಕರು, ಅವರೆಲ್ಲ ಒಂದು ಕೈ ಜೋಡಿಸಿ ನಮಗೆ ಈ ಒಂದು ಹಂತಕ್ಕೆ ತೊಗೊಂಬರೋದಕ್ಕೆ ದೇವಸ್ಥಾನನ ಮಾಡಿದ್ದಾರೆ. ಆ ದೇವಸ್ಥಾನನ ಈ ಮಟ್ಟಕ್ಕೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಒಂದು ಕ್ಷೇತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಒಂದು ಏನು ಇಲ್ಲಿ ಒಂದು 7 ಗಂಟೆಯಿಂದನೇ ಆಲ್ರೆಡಿ ಈಗ ಒಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು 6-7 ಸಾವಿರ ಜನ ಊಟ ನಡೀತಾ ಇದೆ. ಇನ್ನೂ ಸಾಯಂಕಾಲ 4:30-5 ಗಂಟೆ ಗಂಟ ಈ ಒಂದು ಊಟದ ವ್ಯವಸ್ಥೆ ಇರ್ತದೆ. ಹಾಗೆ ಈ ಸಾಯಂಕಾಲ 7 ಗಂಟೆ ಆದಮೇಲೆ ಇನ್ನೂ ಒಂದು 3,000 ಜನಕ್ಕೆ ಇಲ್ಲೇ ಒಂದು ಅನುದಾನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಸಾಯಂಕಾಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಮತ್ತು ಆರ್ಕೆಸ್ಟ್ರಾ, ಮತ್ತು 21 ಪಲ್ಲಕ್ಕಿಗಳು. ಆ ಪಲ್ಲಕ್ಕಿ ಉತ್ಸವ ಇದೆಯಲ್ಲ, ಅದೊಂದು ವೈಭೋಗ ಅಂತ ಹೇಳ್ಬೋದು. ಅದು ಯಾಕೆಂದ್ರೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಅಷ್ಟು ವಿಜೃಂಭಣೆ ಇರ್ತದೆ. ಒಂದು ಕರೆಮದ್ದಿನ ಕೆಲಸ ಇರ್ಬೋದು, ಪಟಾಕಿಗಳು ವೈಭವ ಇರ್ಬೋದು, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟು ಈ ಮುಂದಿನ ವರ್ಷಗಳಲ್ಲಿ ನಿಮ್ಮ ಕೈಯಲ್ಲಿ ಆಗೋಂಥ ಸಹಾಯನ ಮರಳಕುಂಟೆ ಗ್ರಾಮಸ್ಥರಿಗೆ ಸೇವೆ ಮಾಡಿ ನೀವು ಸಹ ಕೈ ಜೋಡಿಸಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರವನ್ನು ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಈ ಊರಿನ ಗ್ರಾಮಸ್ಥರೇ ಹಾಗೂ ದೇವಸ್ಥಾನದ ಖಜಾನ್ಸಿ ಸಹನು. ಹಾಗೆ ಈ ಎಲ್ಲ ಒಂದು ಕಮಿಟಿ ಮೆಂಬರ್ಗಳಿರ್ಬೋದು, ಊರಿಗೆ ಗ್ರಾಮಸ್ಥರಿರೋದು, ಪ್ರತಿಯೊಬ್ಬರ ಹುಡುಗರು ಎಫರ್ಟ್ ಇದೆ ಇಲ್ಲಿ. ಯಾಕೆಂದರೆ ಒಂದು ಯಾವುದೇ ಥರ ಒಂದು ನಾವು ಪಕ್ಷನ ಇಲ್ಲಿ ತೊಗೊಂಬಂದಿಲ್ಲ ಇದುವರೆಗೂ ನಮ್ಮ ದೇವಸ್ಥಾನ ಮಾಡಬೇಕಾದ್ರೆ. ಯಾಕೆಂದರೆ ಇಲ್ಲಿ ನಾವು ನಿಂತಿರೋದೇ ನೋಡ್ಬೋದು ಇಲ್ಲಿ. ಯಾಕೆಂದರೆ ಆ ಪಕ್ಷ ಈ ಪಕ್ಷ ಅಂತ ಏನೂ ಇಲ್ಲ ಇಲ್ಲಿ. ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಿ ಒಂದೇ ಕುಟುಂಬ ಅಂತೇಳ್ಬಿಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ.